ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ಮೇಡಮ್. ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲಲ್ಲ ಏನ್ ಮೇಡಮ್, ನೀವು ಎಜುಕೇಶನ್ ಮಿನಿಸ್ಟರ್ ಮಗಳಲ್ವಾ? ನಿಮ್ಮನ್ನ ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ದೆ ನಾನು. ಹಾಗೆ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ನಿಮ್ ಮಾತನ್ನ ಕೇಳಿದ್ದೆ. ನೀವು ನಮ್ಗೆಲ್ಲ ರೋಲ್ ಮಾಡಲ್ ಮೇಡಮ್. ಇತ್ತೀಚೆಗಂತೂ ಟಿವಿಲೆಲ್ಲ ನಿಮ್ದೇ ಸುದ್ದಿ. ಎಷ್ಟು ಸಿಂಪಲ್ ಮೇಡಮ್, ಮಿನಿಸ್ಟರ್ ಮಗಳಾದ್ರೂ ದೇವಸ್ಥಾನ ದರ್ಶನಕ್ಕೋಸ್ಕರ ನೆಡ್ಕೊಂಡ್ ಬಂದಿದ್ದೀರಾ. ಪ್ರೀತಿಗೋಸ್ಕರ ಆಸ್ತಿ ಅಂತಸ್ತು ಯಾವ್ದು ನೋಡ್ದಲೆ ನೀವು ಪ್ರೀತಿಸಿರೋ ಹುಡುಗನ ಮದ್ವೆ ಆಗಿದ್ದೀರಾ. ಎಂತ ಸಂದರ್ಭ ಬಂದ್ರು ಪ್ರೀತಿನ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಅಲ್ಲ ಮೇಡಮ್, ಹುಟ್ಟಾಗಿಂದ ಶ್ರೀಮಂತಿಕೆನ ನೋಡ್ಕೊಂಡು ಸುಪ್ಪತ್ತಿಗೆಲಿ ಬೆಳ್ದೋರ್ ನೀವು. ಅಂತದ್ರಲ್ಲಿ ಮಿಡಲ್ ಕ್ಲಾಸ್ ಹುಡುಗನ ಮದ್ವೆ ಆಗಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಪ್ರೀತಿ ನಿಮ್ಮನ್ನ ಎಷ್ಟು ಗಟ್ಟಿ ಮಾಡಿರತ್ತೆ ಅಲ್ವಾ? ದುಡ್ಡಿಗೋಸ್ಕರ ಪ್ರೀತಿನ ಹೇಗ್ ಬೇಕಾಗೆ ಬಳಸ್ಕೊಳ್ಳೋ ಈ ಕಾಲದಲ್ಲಿ ನೀವು ಪ್ರೀತಿ ಹುಡುಗಂಗೋಸ್ಕರ ಆಸ್ತಿ ಅಂತಸ್ತು ಎಲ್ಲಾನು ಬಿಟ್ಟು ಅವ್ರ ಜೊತೆ ಬದುಕ್ತಾ ಇದ್ದೀರಾ. ಎಷ್ಟು ಸಿಂಪಲ್ ಮೇಡಮ್ ನೀವು. ನಿಜವಾಗ್ಲೂ ನೀವೇ ಗ್ರೇಟು. ಮನೆಯವ್ರನ್ನ ಎದುರಾಕೊಂಡ್ರು ಪರವಾಗಿಲ್ಲ, ಪ್ರೀತಿನ ಗೆಲ್ಲೇಬೇಕು, ಪ್ರೀತಿ ಹುಡುಗನ ಪಡಿಲೇಬೇಕು ಅಂತ ನಿಮ್ಮ ನೋಡಿ ಕಲ್ತೀವಿ ಮೇಡಮ್. ನಿಮ್ ಮಾತುಗಳೆಲ್ಲ ಕೇಳಿ ನನಗೆ ಖುಷಿ ಆಗಿರ್ಬೋದು, ಹಾಗಂತ ನೀವ್ ಹೇಳಿದ್ದೆಲ್ಲ ಸರಿ ಅಂತ ನಾನು ಒಪ್ಕೊಳ್ಳೋದಕ್ಕಾಗಲ್ಲ. ಮನೆಯವ್ರನ್ನೆಲ್ಲ ಎದುರಿಸಿ ಪ್ರೀತಿ ಮಾಡೋದು, ಪ್ರೀತಿನ ಪಡ್ಕೊಳ್ಳೋದು ದೊಡ್ಡ ಸಾಧನೆ ಏನಲ್ಲ. ಸಾಧ್ಯವಾದಷ್ಟು ಮನೆಯವ್ರನ್ನ ಒಪ್ಸಿ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ಬೇಕು. ನನ್ ವಿಷಯದಲ್ಲಿ ಅದಾಗದೆ ಇರಬಹುದು, ಆದ್ರೆ ಬೇರೆಯವ್ರ ವಿಷಯದಲ್ಲಿ ಅದಾಗ್ಲಿ ಅಂತಾನೆ ನಾನು ಅನ್ಕೋತೀನಿ. ಪ್ರೀತಿ ಅಂದ್ರೆ ಅದು ಒಂದು ಹುಡ್ಗ ಹುಡ್ಗಿ ಮಧ್ಯೆ ಮಾತ್ರ ಆಗೋದಲ್ಲ. ಒಂದ್ ಹೆಣ್ಣಿಗೆ ತನ್ನ ಹುಡ್ಗನ್ ಪ್ರೀತಿ ಎಷ್ಟು ಮುಖ್ಯನೋ, ತಾನ್ ಮದ್ವೆ ಆಗಿ ಹೋಗೋ ಮನೆಯವ್ರ ಪ್ರೀತಿನೂ ಅಷ್ಟೇ ಮುಖ್ಯ, ತನ್ನ ತವ್ರ ಮನೆ ಪ್ರೀತಿನೂ ಅಷ್ಟೇ ಮುಖ್ಯ. ಪ್ರೀತಿ ಗೆಲ್ಬೇಕು ನಿಜ, ಆದ್ರೆ ಬರೀ ಹುಡ್ಗ ಹುಡ್ಗಿ ಮಧ್ಯೆ ಇರೋ ಪ್ರೀತಿ ಮಾತ್ರ ಗೆಲ್ಲದಲ್ಲ. ತಂದೆ ತಾಯಿ ಪ್ರೀತಿ, ಅಣ್ಣ ತಂಗಿ ಪ್ರೀತಿ, ಅಕ್ಕ ತಮ್ಮನ್ ಪ್ರೀತಿ, ಅತ್ತೆ ಸೊಸೆ ಪ್ರೀತಿ, ಪ್ರತಿಯೊಂದ್ ಪ್ರೀತಿನೂ ಗೆಲ್ಬೇಕು. ನೀವ್ ಪ್ರೀತಿಸಿದ್ದೆ ನಿಜ ಅನ್ನೋದಾದ್ರೆ ಮೊದ್ಲು ಮನೆಯವ್ರನ್ನ ಒಪ್ಸು. ಬದುಕೋದಕ್ಕೆ ಪ್ರೀತಿಸಿರೋ 2 ಜೀವಗಳ ಮಧ್ಯೆ ಇರೋ ಪ್ರೀತಿ ಮಾತ್ರ ಸಾಲದು, ದೊಡ್ಡೋರ್ ಆಶೀರ್ವಾದನೂ ಬೇಕು. ಮೇಡಮ್, ಈ ಕ್ಷಣದವರೆಗೂ ನಂಗೆ ಯಾವ್ದು ಇದು ತೋಚೇ ಇರ್ಲಿಲ್ಲ ಮೇಡಮ್. ಪ್ರೀತಿಸಿದ್ರೆ ಮುಗೀತು, ಪ್ರೀತಿನ ಪಡ್ಕೊಂಡ್ರೆ ಮುಗೀತು ಅನ್ಕೊಂಡಿದ್ದು. ಆದ್ರೆ ನಿಮ್ ಮನ್ಸಲ್ಲಿ ಇಷ್ಟೊಂದ್ ವಿಷಯ ಅಡಗಿದೆ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಹಾಗಿದ್ರೆ ನಿಮ್ ಮನೆಯವ್ರನ್ನ ಬಿಟ್ಟು ಬಂದಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಮನೆಯವ್ರನ್ನ ಒಪ್ಸಿ ಮದ್ವೆ ಆಗಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಪ್ರತಿ ಹೆಣ್ಣು ಕೂಡ ಮದ್ವೆ ಗಂಡನ ಮನೆಗೆ ಹೋದ್ಮೇಲೆ ತನ್ನ ತವ್ರ ಮನೆನ ಮಿಸ್ ಮಾಡ್ಕೋತಾಳೆ. ಅದ್ರಲ್ಲಿ ನಾನು ಒಬ್ಳು. ನನಗೆ ಎಲ್ಲಾರ ಪ್ರೀತಿನೂ ಬೇಕು. ಆ ರೀತಿ ಎಲ್ಲಾರ ಪ್ರೀತಿನೂ ಸಿಗ್ಬೇಕು ಅಂದ್ರೆ ಅದಕ್ಕೆ ದೇವ್ರ ಕೃಪೆ ಇರ್ಬೇಕು. ನಿಮ್ಗೂ ನಿಮ್ ಪ್ರೀತಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಮ್ಯಾಮ್, ನಾನು ಬರ್ತೀನಿ. ಮಾವ ಹೊರಡನ್ವಾ?